ತೀವ್ರ ವಿಳಂಬದಿಂದಾಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಕ್ರಾಸ್ನಿಂದ ನೆರಬೆಂಚಿ ಮಾರ್ಗವಾಗಿ ಹುನಕುಂಟಿ ಕ್ರಾಸ್ವರೆಗಿನ 9.2 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಕೊನೆಗೂ ಚಾಲನೆ ಸಿಕ್ಕಿದೆ. ಗ್ರಾಮಸ್ಥರು ಜುಲೈ 3ರಂದು ಲೋಕೋಪಯೋಗಿ ಇಲಾಖೆ ಪಿಡಬ್ಲ್ಯೂಡಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಮುನ್ಸೂಚನೆ ಹಾಗೂ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರ ಖಡಕ್ ಸೂಚನೆಯ ಬೆನ್ನಲ್ಲಿ ಜುಲೈ 2ರ ಗುರುವಾರದಿಂದ ರಸ್ತೆ ಡಾಂಬರೀಕರಣ ಕಾರ್ಯ ಚುರುಕಿನಿಂದ ಆರಂಭಗೊಂಡಿದೆ. ಶಾಸಕರ ಗಡುವು, ಕಪ್ಪು ಪಟ್ಟಿಯ ಎಚ್ಚರಿಕೆ. ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಒಟ್ಟು 13 ಕೋಟಿ ರು ವೆಚ್ಚದ ಈ ಕಾಮಗಾರಿಗೆ ಜೂನ್ 22, 2025ರಂದೇ ಶಾಸಕ ಸಿಎಸ್ ನಾಡಗೌಡ ಅವರು ಭೂಮಿ ಪೂಜೆ ನೆರವೇರಿಸಿದ್ದರು. ನಿಯಮದ ಪ್ರಕಾರ ಡಿಸೆಂಬರ್ 21, 2025ಕ್ಕೆ ಮುಗಿಯಬೇಕಿದ್ದ ಕಾಮಗಾರಿ ಜೂನ್ 2026 ಕಳೆದರೂ ಮುಗಿದಿರಲಿಲ್ಲ. ಇದರಿಂದ ಆಲೂರ, ಕೇಸಾಪುರ ಹಾಗೂ ನೆರಬೆಂಚಿ ಗ್ರಾಮಸ್ಥರು ಹೈರಾಣಾಗಿದ್ದರು. ಜನಪ್ರತಿನಿಧಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಮಾಧ್ಯಮಗಳ ಮೂಲಕ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದಾಗ ತಕ್ಷಣ ಸ್ಪಂದಿಸಿದ ಶಾಸಕ ನಾಡಗೌಡರು ಗುತ್ತಿಗೆದಾರರ ನಿರ್ಲಕ್ಷ್ಯದ ವಿರುದ್ಧ ಮಾಧ್ಯಮ ಗೋಷ್ಠಿಯಲ್ಲೇ ಅಸಮಾಧಾನ ಹೊರಹಾಕಿದ್ದರು. ತಕ್ಷಣ ಕಾಮಗಾರಿ ಮುಗಿಸದಿದ್ದರೆ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸುವಂತೆ ಪಿಡಬ್ಲ್ಯೂಡಿ ಇಲಾಖೆಯ ಎಇಇ ಇಬಿ ರೆಡ್ಡಿ ಅವರಿಗೆ ಖಡಕ್ ಸೂಚನೆ ನೀಡಿದ್ದರು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಿ ಗುತ್ತಿಗೆದಾರರಿಗೆ ಕೆಲಸ ಆರಂಭಿಸಲು ಆದೇಶಿಸಿದ್ದರು. 5 ಕೋಟಿ ರೂಪಾಯಿ ವೆಚ್ಚದ ಮೊದಲ ಹಂತದ ಕಾಮಗಾರಿ ಆರಂಭ. ಸದ್ಯ ಹಿರೇಮುರಾಳ ಕ್ರಾಸ್ನಿಂದ ನೆರಬೆಂಚಿವರೆಗಿನ ಕಿಲೋಮೀಟರ್ 0ರಿಂದ 3.285 ವರೆಗಿನ ಮೊದಲ ಹಂತದ ಡಾಂಬರೀಕರಣ ಕಾರ್ಯ ಆರಂಭವಾಗಿದೆ. ಈ ಕಾಮಗಾರಿಯನ್ನು ಗುತ್ತಿಗೆದಾರ ಶ್ರೀಶೈಲ ವಿಭೂತಿಯವರು ವಹಿಸಿಕೊಂಡಿದ್ದು, ಇದರ ಅಂದಾಜು ವೆಚ್ಚ 5 ಕೋಟಿ ರೂಪಾಯಿ ಆಗಿದೆ. ಕಾಮಗಾರಿ 4-5 ದಿನಗಳಲ್ಲಿ ಪೂರ್ಣ. ಎಇಇ ಎಬಿ ರೆಡ್ಡಿ. ಶಾಸಕರ ಖಡಕ್ ಸೂಚನೆಯಂತೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಗಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ವಿಳಂಬ ಧೋರಣೆ ತೋರಿದ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಲು ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಸದ್ಯ ಆರಂಭವಾಗಿರುವ ಕಾಮಗಾರಿ 4-5 ದಿನಗಳಲ್ಲಿ ಮುಗಿಯಲಿದೆ. ಡಾಂಬರು ಬರುವುದು ತಡರಾತ್ರಿ 3 ಗಂಟೆಗೆ ವಿಳಂಬವಾದ ಕಾರಣ ಗುರುವಾರದಿಂದ ಕೆಲಸ ಆರಂಭಿಸಿದ್ದೇವೆ. ಗ್ರಾಮಸ್ಥರ ಬೇಡಿಕೆಯಂತೆ ಮಾಹಿತಿ ನಾಮಫಲಕ ಅಳವಡಿಸಲು ಗುತ್ತಿಗೆದಾರರಿಗೆ ಸೂಚಿಸುತ್ತೇವೆ. ಹಾಗೆಯೇ 7.0ದಿಂದ 12.8 ಕಿಲೋಮೀಟರ್ ವರೆಗಿನ ರಸ್ತೆ ಕಾಮಗಾರಿ ವಹಿಸಿಕೊಂಡಿರುವ ಮತ್ತೊಬ್ಬ ಗುತ್ತಿಗೆದಾರರಿಗೂ ಜುಲೈ ಅಂತ್ಯದೊಳಗೆ ಡಾಂಬರೀಕರಣ ಮುಗಿಸಲು ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ ಎಂದು ಪಿಡಬ್ಲ್ಯೂಡಿ ಎಇಇ ಎಬಿ ರೆಡ್ಡಿ ಶಾಸಕರು ಸ್ಟ್ರಿಕ್ಟ್ ಆಗಿ ಸೂಚನೆ ಮಾಡಿದ್ರು. ಯಾವ ಗುತ್ತಿಗೆದಾರ ಟೈಮ್ಲಿ ಈಗ ಜನರಿಗೆ ಬಹಳ ತೊಂದರೆ ಆಗಿದೆ, ನನ್ನ ಗಮನಕ್ಕೂ ಬಂದಿದೆ. ಹಲವಾರು ಜನರಿಂದ ದೂರುಗಳು ಬಂದಿವೆ. ನೀವು ಕೂಡಲೇ ಇನ್ನೊಂದು 15 ದಿವಸದಲ್ಲಿ ಡಾಂಬರೀಕರಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲಾಂದ್ರೆ ಯಾರು ಸಂಬಂಧಪಟ್ಟ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ಗೆ ಹಾಕಿ ರಿಸ್ಕ್ ಅಂಡ್ ಕಾಸ್ಟ್ ಮಾಡಿ ಕ್ಲೋಸ್ ಮಾಡಿ ಬ್ಲಾಕ್ ಲಿಸ್ಟ್ಗೆ ಹಾಕ್ರಿ ಅಂತ ಹೇಳಿ ಶಾಸಕರ ಸೂಚನೆ ಮೇರೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ಗೆ ಹಾಕ್ಲಿಕ್ಕೆ ನಾವು ನೋಟಿಸು ಶಿಫಾರಸು ಮಾಡಿದ್ದೇವೆ. ಆದರೂ ಗುತ್ತಿಗೆದಾರರು ಈಗ ಆ ನೋಟಿಸ್ ಹೋದ್ಮೇಲೆ ಶಾಸಕರ ಒಂದು ಒತ್ತಾಯ ಸೂಚನೆ ಮೇರೆಗೆ ಈಗ ಅವರು ಕಾಮಗಾರಿಯನ್ನು ಪ್ರಾರಂಭಿಸ್ತಾರೆ. ಈಗ BM ವರ್ಕ್ ಇವತ್ತು ಸ್ಟಾರ್ಟ್ ಆಗಿದೆ. ಇನ್ನೊಂದು 4-6 ದಿವಸದಲ್ಲಿ ಇದು ಜೀರೋದಿಂದ 3.285 ಕಿಲೋಮೀಟರ್ ವೆಟ್ ಮಿಕ್ಸ್ ಮುಗಿದಿತ್ತು, ಡಾಂಬರೀಕರಣ ಮುಗಿತದೆ. ಇದು 0ದಿಂದ 3.285. ಇದು ಶ್ರೀಶೈಲ ವಿಭೂತಿ ಅಂತ ಗುತ್ತಿಗೆದಾರರು. ಇವ್ರದ್ದು 0ದಿಂದ 3.285. ಎಷ್ಟು ಈಗ BM ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಇಲ್ಲ. BC ಲೇಯರ್ ಅನ್ನು ನಾವು ಮಳೆಗಾಲ ಇರೋದನ್ನ ನೋಡಿಕೊಂಡು ಮೇಲಿನ BC ಲೇಯರ್ ಹೇಳ್ಕೊಂತೀವಿ. ಎಷ್ಟು BM ಹೇಳಿದ್ರೆ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗೋದಿಲ್ಲ. ಆಮೇಲೆ ಗುತ್ತಿಗೆದಾರ ಹಾಕಿದಂಥ ವೆಟ್ ಮಿಕ್ಸು ಹಾಳಾಗೋದಿಲ್ಲ.
ಹಾಗೆ ಬಿಟ್ರೆ ಅವು ಕುಣಿಸಿ ಆಗ್ತಿದ್ವು, ಅವ್ರಿಗೆ ಬರ್ಡನ್ ಆಗ್ತಿತ್ತು. ಕೊನೆಗೆ ನಾವು ಒತ್ತಾಯ ಮಾಡಿ ಹೇಳಿ ನೋಟಿಸ್ ಕೊಟ್ಟ ಮೇಲೆ ಈಗ ಪ್ರಾರಂಭ ಮಾಡ್ಯಾರ. ಇವತ್ತು ಇನ್ನೊಂದು ವಾರದಲ್ಲಿ ಈ 0 to 3.285 ಕಿಲೋಮೀಟರ್ ಡಾಂಬರೀಕರಣ ಕಾಮಗಾರಿ ಮುಗಿಸ್ಕೊಡ್ತೀವಿ BM. ಇನ್ನೊಂದು ಭಾಗದ್ದು 7 ದಿಂದ 12.8 ಕಿಲೋಮೀಟರ್ವರೆಗೆ ಇನ್ನೊಂದು CBSK ಅಂತ ಗುತ್ತಿಗೆದಾರರು, ಅದರ ಅಂದಾಜು ಮೊತ್ತ 8 ಕೋಟಿ ಇದೆ. ಅವರು ಈಗಾಗಲೇ 7 ದಿಂದ 10 ಕಿಲೋಮೀಟರ್ವರೆಗೆ ವೆಟ್ ಮಿಕ್ಸ್ ಕಾಮಗಾರಿ ಮುಗಿಸ್ಯಾರ. 10 to 12.8 ವರೆಗೆ ಈಗ ವೆಟ್ ಮಿಕ್ಸ್ ಕಾಮಗಾರಿ ಪ್ರಗತಿಯಲ್ಲಿ ಐತಿ. ಅವ್ರಿಗೂ ಸೂಚನೆ ನೋಟಿಸ್ ಕೊಟ್ಟಿದ್ದೇವೆ. ಶಾಸಕರ ಸೂಚನೆ ಮೇರೆಗೆ ನೋಟಿಸ್ ಕೊಟ್ಟು ತ್ವರಿತಗತಿಯಲ್ಲಿ ಮುಗಿಸಿದ್ರೆ ಒಳ್ಳೆಯದು, ಇಲ್ಲ ರಿಸ್ಕ್ ಅಂಡ್ ಕಾಸ್ಟ್ ಮೇಲೆ ಕ್ಲೋಸ್ ಮಾಡಿ ಇನ್ನು ಮೇಲೆ ಕ್ರಮ ತೆಗೆದುಕೊಳ್ಳೋ ಶಿಫಾರಸು ಮಾಡ್ಲಾಗುವಂತ ಮೌಖಿಕವಾಗಿಯೂ ಹಲವಾರು ಬಾರಿ ತಿಳಿಸಿವಿ. ರೈಟಿಂಗ್ನಲ್ಲಿಯೂ ನಾವು ಪತ್ರದ ಮೂಲಕನೂ ಅವ್ರಿಗೆ ತಿಳಿಸಿವಿ. ಈಗ ಅವರು ವೆಟ್ ಮಿಕ್ಸ್ ಕಾಮಗಾರಿ ಪ್ರಗತಿಯಲ್ಲಿ ಐತಿ, ಅದು ಮುಗಿದ ನಂತರ ನಾನು ಡಾಂಬರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರು ಮಾಡದೇ ಇದ್ರೆ ಮುಂದೆ ನಾವು ಇನ್ನೊಂದು ನೋಟಿಸ್, ಕೊನೆ ನೋಟಿಸ್ ಅಂತೇಳಿ ಅವ್ರಿಗೆ ಪತ್ರ ಬರೆದು ಅವ್ರ ಮೇಲೆ ಯೋಗ್ಯ ಕ್ರಮ, ಸೂಕ್ತ ಕ್ರಮ ಹೇಳಿದ ಪ್ರಕಾರ ಬೇಗನೆ ಕೂಡಲೇ. ಈಗಾಗಲೇ ಅವರ ಅವಧಿ ಮುಗಿದೋಗಿದೆ. ನೀವು ಇಲಾಖೆಯವ್ರು ಏನು ಮಲ್ಕೊಂಡಿದ್ದಾರ, ಏನು ಕೆಲಸ ಮಾಡ್ತಾ ಇದ್ರಿ ಅಂತ ನಮ್ನೆಲ್ಲ ತರಾಟೆಗೆ ತೆಗೆದುಕೊಂಡ್ಮೇಲೆ ನಾವು ಗುತ್ತಿಗೆದಾರರಿಗೆ ಹಲವಾರು ನೋಟಿಸ್ ನೀಡಿದ್ರು ಕೂಡ ಅವರು ಯುದ್ಧದ ಕಾರಣ ಹೇಳ್ಕೊಂತ ಡಾಂಬರ್ ಸಿಗ್ತಾ ಇಲ್ಲ, ನಮಗೆ ಡಾಂಬರ್ ವ್ಯತ್ಯಯದಿಂದ ಇದಾಗಿದೆ ಅಂತ ಲೇಟ್ ಆಗಿದ್ರು. ಅದಕ್ಕೆ ಶಾಸಕರು ಸ್ಟ್ರಿಕ್ಟ್ ಆಗಿ ಸೂಚನೆ ಮಾಡಿದ್ರು, ಯಾವ ಗುತ್ತಿಗೆದಾರ ಟೈಮ್ಲಿ, ಈಗ ಜನರಿಗೆ ಬಹಳ ತೊಂದರೆ ಆಗಿದೆ, ನನ್ನ ಗಮನಕ್ಕೂ ಬಂದಿದೆ. ಹಲವಾರು ಜನರಿಂದ ದೂರುಗಳು ಬಂದಿವೆ, ಆಗದೆ ಇದ್ರೆ ಹಿಡ್ಲಿಕ್ಕೆ ಹೋಗಬಾರ್ದು. ಸಾರ್ವಜನಿಕರಿಗೆ ಅನೇಕ ಬಾರಿ ತೊಂದರೆ ಆಗಿತ್ತು. ಈಗ ನಾಳೆ ಹೋರಾಟ ಹಮ್ಮಿಕೊಳ್ಳುವಂತ ಅವಧಿ ಒಳಗಡೆ ಕಾಮಗಾರಿ ಪ್ರಾರಂಭ, ಹೋರಾಟಕ್ಕೆ ಹೆದರಿದ್ರ? ಇಲ್ಲ, ಹೋರಾಟಕ್ಕೆ ಏನು ಹೆದರಿಲ್ಲ. ನಾವು ಜನರ ನೋವಿಗೆ ಹೆದರಿವಿ. ಜನರಿಗೆ ಆಗ್ತಕ್ಕಂಥ ಆದಷ್ಟು ಬೇಗನೆ ಮುಗಿಸ್ಬೇಕು ಅಂತೇಳಿ ನಿನ್ನೆನೇ ಕೆಲಸ ಪ್ರಾರಂಭಿಸ್ಬೇಕಂದಿದ್ದೆವು. ಡಾಂಬರ್ ಬರ್ಲಿಕ್ಕೆ ಲೇಟ್ ಆಯ್ತು. ಹುಬ್ಬಳ್ಳಿಯಲ್ಲಿ ಏನೋ ಡಾಂಬರ್ ಗಾಡಿ ಏನೋ ವೆಹಿಕಲ್ ಟ್ರಾಫಿಕ್ ಸಮಸ್ಯೆ ಆಗಿ ಲೇಟ್ ಆಗಿ ಬಂತು. ಇವತ್ತು ರಾತ್ರಿ 3 ಗಂಟೆಗೆ ಬಂತು. 3 ಗಂಟೆ ಬಂದಿಂದ ಅನ್ಲೋಡ್ ಮಾಡ್ಕೊಳ್ಳಿಕ್ಕೆ 12 ಗಂಟೆ ಆಯ್ತು. ಡಾಂಬರ್ ಕಾಯಿಸ್ಕೊಂಡು ಇಲ್ಲಿ ಬರೋದಕ್ಕೆ 2.5 ಗಂಟೆ ಆಯ್ತು. ಈ ಕಾರಣದಿಂದ ಸಾರ್ವಜನಿಕರು ನಾಮಫಲಕ ಬಗ್ಗೆ ಹೇಳ್ತಿದ್ರು. ನಾಮಫಲಕ ನಾವು ಅಂದಾಜು ಟೆಂಡರ್ ಇದರಲ್ಲಿ ನಾಮಫಲಕ ಪ್ರಯೋಜನ ಮಾಡಿರೋದಿಲ್ಲ. ಇನ್ನು ಸಾರ್ವಜನಿಕರು ಹೇಳಿದಾಗ ನಾವು ಮೇಲಾಧಿಕಾರಿ ಗಮನಕ್ಕೆ ತಂದು ಗುತ್ತಿಗೆದಾರಿಗೂ ಸೂಚನೆ ಕೊಡ್ತೀವಿ, ಒಂದು ನಾಮಫಲಕ ಹಾಕ್ರಿ ಅಂತೇಳಿ. ಅವರು ಹಾಕಿದ್ರು ಸರಿ, ಹಾಕದೇ ಇದ್ರು ನಾವು ಇಲಾಖೆ ವತಿಯಿಂದ ಆದ್ರೂ ಒಂದೊಂದು ಸಾರ್ವಜನಿಕರು ಯಾರು ಬಂದು ಕೇಳಿದ್ರು ಅವ್ರಿಗೆ ಮುಕ್ತವಾಗಿ ನಾವು ಸ್ಪಂದನೆ ಮಾಡ್ತಾ ಬಂದೀವಿ. ಯಾವ ಸಾರ್ವಜನಿಕರಿಗೂ ನಾವು 5 ಕೋಟಿ ವರ್ಕ್ ಇದ್ದದ್ದು 2 ಕೋಟಿ ಅದ 3 ಕೋಟಿ ಅದಂತಂತೂ ಹೇಳಿದ. 5 ಕೋಟಿ ವರ್ಕ್ ಇದೆ, ಏನೇನು ಕೆಲಸ ಮಾಡ್ಬೇಕಂತೂ ಹೇಳಿವಿ. ಈಗಾಗಲೇ ಒಬ್ರು ಕೇಳಿದ್ರು, ಪಾಪ ಹಳ್ಳಿಯವರು ಸಿದ್ದಪ್ಪ ಅನ್ನೋರು, ಸರ್ ಡಾಂಬರ್ ಎಷ್ಟು ದಪ್ಪ ಹಾಕ್ತೀರಿ ಅಂದ್ರು. ನೋಡ್ರಿ, ಕೆಳಗೆ 2 ಇಂಚ್ ಇದೆ, ಮೇಲೆ 1 ಇಂಚು, ಒಟ್ಟು 3 ಇಂಚ್ ದಪ್ಪ ಹಾಕ್ತೀವಿ ಅಂತ ಹೇಳಿದೆವು. ಹಂಗೆ ನಾವು ಸಾರ್ವಜನಿಕ ತಪ್ಪು ಮಾಹಿತಿ ನಾವು ಕೊಡೋದಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇದು ಯಾವಾಗ ಪೂರ್ಣ ಆಗುತ್ತೆ ಅಂತ ರಸ್ತೆ? ಇದು ಪೂರ್ಣ ಇನ್ನು 5-6 ದಿನದಲ್ಲಿ 3.285 ಕಿಲೋಮೀಟರ್ BM ಕಂಪ್ಲೀಟ್ ಆಗಿ ಸಾರ್ವಜನಿಕ ಓಡಾಡ್ಲಿಕ್ಕೆ ಏನು ತೊಂದರೆ ಆಗೋದಿಲ್ಲ. ಇನ್ನು ಮುಂದಿಂದು ಆ ಗುತ್ತಿಗೆದಾರರು ಇನ್ನೂ ಡಾಂಬರ್ ಚಾಲೂ ಮಾಡಿಲ್ಲ, ಇನ್ನು ಮುಂದಿಂದು ವೆಟ್ ಮಿಕ್ಸ್ ಹಾಕೊಂತ ಇದ್ದಾರೆ. ಅವ್ರನ್ನ ಕೇಳ್ಕೊಂಡು ಅವ್ರಿಗೆ ಇನ್ನೊಂದು 15 ದಿವಸ ಬೇಡ, ಈ ಜುಲೈ ಎಂಡದೊಳಗೆ ಡಾಂಬರ್ ಕೇಳಿದೆವು. ಸರ್ ನಿನ್ನೆ ಮಾಡ್ತೀವಿ ಅಂದ್ರು. ನಿನ್ನೆ ಈ ಡಾಂಬರ್ ಬರುವ ವ್ಯತ್ಯಯದಿಂದ ಇವತ್ತು ಸ್ಟಾರ್ಟ್ ಆಗಿದೆ. ಹಾಗೆ ಅಸ್ಕೆ ಅವ್ರಿಗೆ ಕೇಳಿದಾಗ ಏನಂದ್ರು, ಮುಂದಿನ ವೆಟ್ ಮಿಕ್ಸ್ ಇದೆ ಸರ್, ವೆಟ್ ಮಿಕ್ಸ್ ಅಂದ್ರೆ ಪ್ರೋಗ್ರೆಸ್ ಇದೆ, ಅದು ಮುಗಿದ ತಕ್ಷಣ ಒಟ್ಟಿಗೆನೆ ಇಲ್ಲ ಕುಂಠಿತ ಆಗಲಾರ್ದಂಗೆ ನಾವು ಕ್ರಮ ವಹಿಸ್ತೀವಿ. ಅನಿವಾರ್ಯ, ಮಳೆ ಬಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ. 1 ಟನ್ನಿಗೆ 82,000 ಆಗಿದೆ. 82,000 ರೇಟ್ನಲ್ಲಿ ಈಗ ಟನ್ ಲೋಡ್ ಅವರು ಎಷ್ಟು ನಮ್ಗೆ ಅಂದಾಜು ಪಟ್ಟೆ ಬೇಕಾಗ್ತದೆ, ಅವರು ಡೈಲಿ ಕಟ್ಟಿ ಅಲ್ಲಿಂದ ಟ್ಯಾಂಕರ್ ತರಿಸ್ಕೊಳ್ತಾರೆ. ಸ್ಥಳಕ್ಕೆ ಮುಖಂಡರ ಭೇಟಿ, ಗುಣಮಟ್ಟಕ್ಕೆ ಆಗ್ರಹ. ರಸ್ತೆ ಡಾಂಬರೀಕರಣ ಆರಂಭವಾದ ವಿಷಯ ತಿಳಿಯುತ್ತಿದ್ದಂತೆ ಕೇಸಾಪುರದ ಧಣಿಗಳು ಹಾಗೂ ಪ್ರಮುಖ ಮುಖಂಡರಾದ ಗುರುನಾಥ್ ದೇಶಮುಖ ಮತ್ತು ಗ್ರಾಮದ ಹಿರಿಯರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿದರು.
ಇದು ತೊಂದರೆ ಕೊಟ್ಟು ನಮ್ಮನ್ನ ಎಚ್ಚರಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ರೀ. ಅದನ್ನ ನೀವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಅಲ್ಲಿದು ನಮ್ಮ ವೈಯಕ್ತಿಕ ಅಲ್ಲಿದು ನಮ್ಗೆ ನಿಮ್ಮ ಅಧಿಕಾರಿಗಳ ಮಗಲಾಗ್ಲಿ ನಮ್ಮ ಕಾಂಟ್ರಾಕ್ಟರ್ ಮಗಳಾಗ್ಲಿ ಯಾವುದೇ ತರದ ದ್ವೇಷ ಇಲ್ಲ. ಇದು ನಮ್ಮದು ವನವಾಸ ನಡೆದಂಗೆ ನಡೆದ ಒಂದು ವರ್ಷದಿಂದ. ಇದು ನೀವು ಮಾಡಿಸ್ಕೊಡೋದು ನಿಮ್ಮ ನೈತಿಕ ಇದು ನಿಮ್ದು ನಮ್ದು ಕರ್ತವ್ಯ, ನಿಮ್ಮ ನೈತಿಕ ಹೊಣೆ ಇದು ನೀವು ಜನರಿಗಿಂತ ನೀವು ಇದನ್ನ ನಿಂತು ಮಾಡಿಸ್ಕೊಡ್ಬೇಕು. ನೀವು ಇದನ್ನ ಈ ಮೂರ್ ದಿನಕ್ಕೊಂದು ನಾ ಟೆಂಡರ್ ಕರೆದಿಲ್ಲ, ನಾ ಇದು ಆಗಿಲ್ಲ ಅದು ಆಗಿಲ್ಲ ಅಂತ ಈ ನೆಪ ಹೇಳೋ ಬದ್ಲಿ ನೀವು ಕೆಲಸ ಇವ್ರು ಹೆಂಗ್ ಸ್ಟಾರ್ಟ್ ಮಾಡ್ರೆ ಅವ್ರಿಗೆ ಸ್ಟಾರ್ಟ್ ಮಾಡಕ್ಕೆ ಹೇಳಿಲ್ಲ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡ ಗುರುನಾಥ ದೇಶಮುಖ, ಸಿದ್ದಪ್ಪ ಉಪ್ಪಿನಕಾಯಿ ಹಾಗೂ ಹೋರಾಟಗಾರ ಶೇಖರ ಆಲೂರ, ಕಳೆದ 8-10 ತಿಂಗಳಿಂದ ರಸ್ತೆ ಹಾಳಾಗಿ ತೀವ್ರ ತೊಂದರೆ ಅನುಭವಿಸಿದ್ದೇವೆ. ಗರ್ಭಿಣಿಯರನ್ನು ಹೆರಿಗೆಗೆ ಕರೆದೊಯ್ಯಲು ಹರಸಾಹಸ ಪಡಬೇಕಾಗಿತ್ತು. ಅನೇಕ ರೈತರು, ಸವಾರರು ಬೈಕ್ನಿಂದ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಬಾಲಾಜಿ ಸಕ್ಕರೆ ಕಾರ್ಖಾನೆಗೆ ಭಾರೀ ವಾಹನಗಳು ಸಂಚರಿಸುವುದರಿಂದ ಕಾಮಗಾರಿ ಅತ್ಯಂತ ಗುಣಮಟ್ಟದಿಂದ ಕೂಡಿರಬೇಕು. ಗುತ್ತಿಗೆದಾರರು ತಕ್ಷಣವೇ ವಿವರಗಳಿರುವ ನಾಮಫಲಕ ಹಾಕಬೇಕು. ಇಬ್ಬರೂ ಗುತ್ತಿಗೆದಾರರು ಏಕಕಾಲದಲ್ಲಿ ಕೆಲಸ ಮಾಡಿ ಮಳೆಗಾಲ ಪೂರ್ಣಗೊಳ್ಳುವ ಮುನ್ನ ಇಡೀ 9.2 ಕಿಲೋಮೀಟರ್ ರಸ್ತೆಯನ್ನು ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ 3 ಗ್ರಾಮಗಳ ಜನರೆಲ್ಲಾ ಸೇರಿ ಪಿಡಬ್ಲ್ಯೂಡಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುತ್ತೇವೆ. ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ನಮ್ಮ ಸಮಸ್ಯೆಗಳ ವಿರುದ್ಧ ಅಷ್ಟೇ ಎಂದು ಎಚ್ಚರಿಸಿದರು. 2025ರಲ್ಲಿ ಇದು ಭೂಮಿ ಪೂಜೆ ಆಗಿತ್ರಿ. ಬಟ್ ಇದು ಐ ಥಿಂಕ್ ಇದು ಆಗಸ್ಟ್ ಅಲ್ಲಿ ಈ ರೋಡು ಕಿತ್ತಿ ಹೋಗಿದ್ರು. ಅಲ್ಲಿಂದ ಇಲ್ಲಿವರೆಗೆ ಇದನ್ನ ಕೆಲಸ ಮಾಡಿರ್ಲಿಲ್ಲ. ಈಗ ಮೊನ್ನೆ ಜನರು ಮತ್ತು ಇದನ್ನ ಅನುಭವಿಸಿದಂದ್ರೆ ಇಲ್ಲಿ ಹೊಲಕ್ಕೆ ಹೋಗುವಾಗ ಸೈಡಿಗೆ ಹೋಗೋ ಟಿಪ್ಪರ್ಗಳು ಬರ್ಲಿ, ಬಸ್ ಬರ್ಲಿ, ಸಾಮಾನ್ಯ ಜನರು ಹೊಲಕ್ಕೆ ಹೋಗ್ಬೇಕಾದ್ರೆ ರೋಡ್ ಬಿಟ್ಟು ಕೆಳಗೆ ಇಳಿಯುವಂತ ಪರಿಸ್ಥಿತಿ ಇತ್ತು. ಕಡಿಗಳೆಲ್ಲ ಕಾಲಿಗೆ ಬಿಡೋದು, ಇದು ಬಿಡೋದು, ಆ ಪರಿಸ್ಥಿತಿ ಇತ್ತು. ಇನ್ನು ಮೋಟರ್ ಸೈಕಲ್ದವರು ಅಂತರೂ ಹೋಗುವ ಸೈಡಿಗೆ ಗಾಡಿ ಬಂದ್ರಂತರೂ ಸ್ಕಿಡ್ ಆಗಿ ಬಹಳ ಜನ ಬಿದ್ದು ಸಣ್ಣ ಪುಟ್ಟ ಗಾಯ ಮಾಡ್ಕೊಂಡಾರ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರ ಈ ಗರ್ಭಿಣಿ ಸ್ತ್ರೀಯರಿಗೂ ತೊಂದರೆ ಆಗ್ಯದ. ಆಮೇಲೆ ಬೇಗ ಈ ದವಾಖಾನಿಗಳನ್ನು ಬಹಳ ತೊಂದರೆ ಆಗ್ಯದ ನಮ್ಮಲ್ಲಿ 3-4 ಹಳ್ಳಿ ಜನಕ್ಕೂ. ಆಮೇಲೆ ಮೊದ್ಲಿಂಕಿನ ಇದು ಹೆವಿ ರೋಡ್ ರೀ. ಈಗ ಯಾವಾಗ ಇದು ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಆಯ್ತು, ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ 50% ಈ ಕಬ್ಬಿನ ಗಾಡಿಗಳೆಲ್ಲ ಇಲ್ಲೇ ಅಡ್ಡಾಡೋದು. ಹಿಂಗಾಗಿ ರೋಡ್ ಇದನ್ನ ಮುಂದೀಗ ಸ್ಟಾರ್ಟ್ ಮಾಡಿದ್ರು ಇವ್ರಿಗೆ ನಾವು ಸ್ಟಾರ್ಟ್ ಮಾಡಿದಂತೂ ಎಲ್ಲ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೂ ನಾವು ಅಭಿನಂದನೆ ತಿಳಿಸ್ತೀನಿ. ಬಟ್ ಇದನ್ನ ಕ್ವಾಲಿಟಿಯಾಗಿ ಮತ್ತು ಯಾಕಂದ್ರೆ ಹೆವಿ ರೋಡ್ ಇದು ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಇದನ್ನ ಎಸ್ಟಿಮೇಟ್ ಪ್ರಕಾರ ಚಂದಾಗೆ ಮಾಡಿ ಇದು ಇಬ್ರು ಕಾಂಟ್ರಾಕ್ಟರ್ ಆಗಿದೆ ಅಂತ ನಾ ಕೇಳೀನಿ. ಇದು ಹೆಂಗ್ ಸ್ಟಾರ್ಟ್ ಮಾಡ್ಯಾರ ಮುರಾಳಿಂದ ಮುಂದೇನು ಕೆಸಾಪುರ ರೋಡು ಎರಗಾಲ್ ಕಡೆನು ಇದೇ ಕ್ವಾಲಿಟಿ ಅವರು ಕೆಲಸ ಮಾಡ್ಲಿ. ಮತ್ತು ಅವರು ಬೇಗನೆ ಈಗ ಮಳೆಗಾಲ ಬರೋದ್ರಾಗನೆ, ಯಾಕ ಟಾರ್ ಮಳೆಗಾಲದಾಗ ಮಾಡಿದ್ರ ಕ್ವಾಲಿಟಿ ಸಿಗಂಗಿಲ್ಲ, ಅದೆಲ್ಲ ಹಾಳಾಗಿ ಹೋಗ್ತದ. ಬೇಗನೆ ಒಂದು 8-10 ದಿವಸದಾಗ ಇದನ್ನ ಕೆಲಸ ಮಾಡಿಕೊಟ್ರ ನಮ್ಗೆಲ್ಲ ಜನರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಎಸ್ಟಿಮೇಟ್ ಏನದ ಅದು ಬೋರ್ಡ್ ನಮಗೆ ಇಬ್ರು ಕಾಂಟ್ರಾಕ್ಟರ್ನು ಹಾಕಿ ಇದನ್ನ ಎಸ್ಟಿಮೇಟ್ ಕಾಪಿ ಜನರಿಗೆ ತಲುಪುಕ್ ಸಲಿಂದ ಬೋರ್ಡ್ ಹಾಕ್ಲಿ ಅಂತ ಹೇಳಿ ನಾ ಅಧಿಕಾರಿಗಳನ್ನ ಕೇಳ್ಕೊಂತ. ಸಪೋಸ್ ಇವ್ರ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿದ್ರಂದ್ರ ನಾವು ಅವ್ರ ಆಫೀಸ್ ಮುಂದೂ ಹೋರಾಟ ಮುಂದುವರಿಸ್ತೀವಿ. ಇಲ್ಲ ಅಂದ್ರೆ 1 ಸಲ 2 ಸಲ ಸಾಂಕೇತಿಕವಾಗಿ ನಾವು ರಾಸ್ತಾರೋಕೋ ಕೆಲಸ ಮಾಡ್ಬೇಕಂತೇಳಿ, ಮುರಾಳ ಕ್ರಾಸಿ ಮಾಡ್ಬೇಕಂತೇಳಿ ನಾವೆಲ್ಲ ಹಳ್ಳಿ ಜನ ಕೆಲಸ ಸ್ಟಾರ್ಟ್ ಮಾಡೀವಿ. ಅವ್ರ ಅಧಿಕಾರಿಗಳು ಇಲ್ಲ ನಾವು ಇದನ್ನ ಕೆಲಸ ಮುಗಿಸ್ಕೊಡ್ತೀವಿ, ಇದನ್ನ ನಿಂದ್ರಿಸಂಗಿಲ್ಲ, ಈ ಮಳೆ ಸ್ಟಾರ್ಟ್ ಆಗಿದ್ರಂತೂ ಒಂದು ಭರವಸೆ ಕೊಟ್ಟು ಮೇರೆಗೆ ನಾವು ಇದನ್ನ ಧರಣಿಯನ್ನ ಹಿಂತೆಗೆದುಕೊಂಡಿವ್ರಿ. ಈಗ MLA ಸಾಹೇಬ್ರಿಗೂ ನಾವು ಒಂದು ಮನವಿ ಸಲ್ಲಿಸ್ತೀವಿ. ಈಗೇನದ ಕೆಲಸ ಅನ್ಕರು ಅವ್ರಿಬ್ರಿಗೆ ಕಾಂಟ್ರಾಕ್ಟರ್ದವ್ರು ಏನ್ಕರ್ ಕೊಟ್ಬಿಟ್ಟಾರ. ಅವ್ರ ಇಬ್ರು ಕುಡ್ಕೊಂಡು ಸರಿಯಾಗಿ ಏನದ ಇಲ್ಲಿ ಮುರಾಳಿಂದ ಹಿಡ್ಕೊಂಡು ಅಲ್ಲಿ ಅರ್ಧ ಒಬ್ಬ ಮಾಡ್ತಾನ, ಅಲ್ಲಿಂದ ಏನದ ಆ ಕಡೆ ಒಬ್ಬ ಮಾಡ್ತಾನ. ಈಗ ಇವ್ರು ಚಲೋ ಮಾಡಿದ್ರು, ನೀವು ಸದ್ಯ ಇಲ್ಲಿಯವರು ಮುರಾಳಿಂದ ಈ ಕಡೆಯವ್ರು ಚಲೋ ಮಾಡಿದ್ರು. ಮತ್ತ ಮುಂದೆ ಅವ್ರ ನಿಂತರ ಕೆಲಸ ನಿಂದಿರ್ತದ. ಅದಕ್ಕೆ ಎಲ್ಲರೂ ಕುಡ್ಕೊಂಡು ಮತ್ತ ಅದಕ್ಕೆ ಇಂಜಿನಿಯರ್ ಬಂತು, ಎಲ್ಲರೂ ಬಂತು, ಕಾಂಟ್ರಾಕ್ಟರ್ ಬಂತು, ಹೊಸರು ಕುಡ್ಕೊಂಡು ನಮ್ಗೆ ಸಹಾಯ ಮಾಡಿಕೊಟ್ಟು ಇದೊಂದು ಡಾಂಬರ್ ರೋಡ್ ಮಾಡಿಕೊಟ್ಬಿಟ್ರು ಮುಗಿದು ಹೋತ್ರಿ. ಇದ್ರಾಗ ಏನು ನಮ್ಗೆ ತಕರಾರಿಲ್ಲ. ಮತ್ತ ಅದು ಒಂದು ವೇಳೆ ಮಾಡದೇ ಇದ್ರ 400 ಮಂದಿ ಅನ್ಕರ್ ಕೂಡಿ ದೊಡ್ಡ ಹೋರಾಟ ಆಗ್ತದ, ನಮ್ದು ಉಗ್ರ ಹೋರಾಟ ಆಗ್ತದ. ಇಲ್ಲಿಂದ ಆಲಿಮೆಟ್ಟಾಗನು ಮತ್ತು ಒಂದು ಉಗ್ರ ಹೋರಾಟ ಆಗ್ಯದ. ಈಗ ಮತ್ ಇದು ಲಾಸ್ಟಿಗೆ ಏನದ ಇದು ಆಗ್ತದ, ಅದು ಆಗಬಾರದು. ಅದನ್ನೇನದ ನೀವು ಏನದ ಮುಂದೆ ಅವ್ರಿಗೆ ಹೇಳಿಸಿ ಅದನ್ನ ಸುದ್ದಿ ಮಾಡಿ ಕೊಡ್ರಿ. ತಿಂಗಳ ಹಿಂದೆ ನಾವು 8 ತಿಂಗಳ ಹಿಂದೆ ಆಲೂರು, ಕೆಸಾಪುರ, ನೆರಬೆಂಚಿ ಈ 3 ಗ್ರಾಮಸ್ಥರು
ನಾನು ಒಂದು 2-3 ಬಾರಿ ಹೋಗಿ ನಾನು ಮನವಿ ಕೊಟ್ಟಿದ್ದೆ. ತಮ್ಮ ಮಾಧ್ಯಮ ಪತ್ರಿಕೆ ಒಳಗೆ ಸುದ್ದಿಗೋಷ್ಠಿ ಮಾಡಿದ್ದೆ. ಅದಕ್ಕೆ ಯಾವುದಕ್ಕೂ ತಲೆ ಕೊಡದೆ, ಆಮೇಲೆ ಅದಕ್ಕೆ ಯಾವುದಕ್ಕೂ ತಲೆಗೆಡಿಸ್ಕೊಂಡದೆ. ಅವರು ಸುಮಾರು 8 ತಿಂಗಳಿಂದ ಇದೇ ತರನ ಮಾಡ್ಕೊಂತ ಹೊಂಟಿದ್ರು. ಎಷ್ಟೋ ಗ್ರಾಮಸ್ಥರು ಕೈ ಕಾಲು ಮುರ್ಕೊಂಡಾರ. ಆಮೇಲೆ ರೈತರು ಇಲ್ಲಿ ಅಡ್ಡಾಡುವ ಹೊತ್ನ್ಯಾಗ ಬಿದ್ದ ಕೇಸಿ ಕೈ ಕಾಲು ಮುರ್ಕೊಂಡಾರ, ಜನಸಾಮಾನ್ಯರು ಬಿದ್ದಾರ. ಇವು ಎಲ್ಲ ತೊಂದರೆಗಳನ್ನು ನೋಡಿದ್ರು ಸಹ ಈಗ ನೋಡದೆ ಇರುವಂತ ಈಗ ಗುತ್ತಿಗೆದಾರರು ಇದ್ರು. ಆಮೇಲೆ ನಾವು ಹೋಗಿ ಹೇಳಿದಾಗ ಮಾಡ್ತಾರ ತಗೋರಿ, ಇನ್ನೊಂದ್ 2 ದಿವಸ ಬಿಟ್ಟು ಮಾಡ್ತಾರ, 1 ತಿಂಗಳ ನಂತರ ಮಾಡ್ತಾರ, ಹಿಂಗಂತೇಳಿ ಅಷ್ಟ ಉತ್ತರ ಇಲ್ಲದಂತ ಕ್ವಶನ್ ಕೊಡ್ತಿದ್ರು, ಭರವಸೆ ಕೊಡ್ತಿದ್ರು. ಆಮೇಲೆ ನಾವೇನ್ ಮಾಡಿದ್ವಿ, ಎಲ್ಲಾ ಊರನ್ನೋರು ಸೇರಿ ಮತ್ತು ನಮ್ಮ ದೇಶಮುಖ್ರವ್ರು ಏನಂದ್ರು, ಹಿಂಗ್ ಮಾಡಿದ್ರೆ ರೋಡ್ ಆಗಲ್ಲ, ಸಾಕಷ್ಟು ಜನರು ಬಿದ್ದು ಹಾಳಾಗ ಕುಂತಾರೆ. ಇಲ್ಲಿ ಈ 3 ಊರಿನ ಜನ ಸೇರಿಸಿ ಆಲೂರು, ಕೆಸಪೂರು, ನೆರಬೆಂಚಿ ಈ 3 ಹಿರಿಯರು ಗ್ರಾಮಸ್ಥರು ಎಲ್ಲರನ್ನು ಸೇರಿಸಿ ಒಂದು ಬೃಹತ್ ಪ್ರತಿಭಟನೆ ಮತ್ತು ಹೋರಾಟ ಮಾಡಮ್ಮ ಅಂತೇಳಿ ಅಂದಾಗ ನಾವ್ ಎಲ್ಲಾರನು 3 ಗ್ರಾಮದವ್ರನ್ನ ನಾವು ಟಚ್ ಮಾಡಿದೀವ್ರಿ. ಅವ್ ಟಚ್ ಮಾಡಿದಾಗ ಎಲ್ಲಾರನು ಸರಿಯಾದ ಸ್ಪಂದನೆ ಕೊಟ್ರು. ಅಷ್ಟ್ರು ನಾವ್ ಬರ್ತೀವಿ, ಬಹಳ ಸಮಸ್ಯೆ ಆಗೈತಿ ನಮ್ಗ, ನಾವು PWD ಆಫೀಸ್ ಮುಂದ ಲೋಕೋಪಯೋಗಿ ಇಲಾಖೆ ಮುಂದೆ ಕುಂತ್ ಕೇಸಿ ಅವ ಎಲ್ಲಾ ಅಧಿಕಾರಿಗಳನ್ನ ಹೊರಗೆ ಹಾಕಿ ನಾವು ರಸ್ತೆ ಮಾಡುವವರೆಗೂ ಅಲ್ಲಿ ಕುಂತ್ ಕೇಸಿ ಹೋರಾಟ ಮಾಡಮ್ ಅಂತೇಳಿ ಹೇಳಿದ್ರು. ತದನಂತರ ನಾನು ಹೋಗಿ ನಾನು ಪೊಲೀಸ್ ಠಾಣೆಗೆ ಹೋಗಿ ಒಂದು ಲೆಟರ್ ಕೊಟ್ಟು ನಾನು ಧರಣಿ ಮಾಡೋ ಸಲಿಂದ 3 ಗ್ರಾಮಸ್ಥರು, ಆಲೂರು, ಕೆಸಪೂರು, ನೆರಬೆಂಚಿ ಈ 3 ಗ್ರಾಮಸ್ಥರು ಸೇರಿ ನಾವು ಲೋಕೋಪಯೋಗಿ ಇಲಾಖೆ ಮುಂದೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ನಾವೊಂದು ರಿಸೀವ್ಡ್ ಕಾಪಿ ತಗೊಂಡ್ಬಂದೆ. ಇದು ಪೊಲೀಸ್ ಠಾಣೆ ಒಳಗ ಅವ್ರು ರಿಸೀವ್ಡ್ ಕಾಪಿ ಕೊಟ್ಟಿದ್ರು. ನಮ್ದೇನ್ ಇನ್ನೇನು 3ನೇ ತಾರೀಕು ನಾವು ಹೋರಾಟ ಮಾಡಿದಿರ್ತೀವಿ, 3 ಗ್ರಾಮಸ್ಥರು ಸೇರಿ ಹೋರಾಟ ಬೃಹತ್ ಇದ್ರಾಗ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸ್ಯಾರ. ಆದ್ರೂ ಈಗ ನಾವು ಕೆಲಸ ಮಾಡುವ ಹೊತ್ನ್ಯಾಗ ಇಲ್ಲಿ ಆ ಕೆಲಸದ ಎಸ್ಟಿಮೇಟ್ ಇದು ಹಾಕ್ಬೇಕ್ರಿ, ಬೋರ್ಡ್ ಹಾಕ್ಬೇಕು. ಆಮೇಲೆ ಇಲ್ಲಿ ಮುಂದ ಒಬ್ರಿಗೆ ಆಗೈತೆ ಅನ್ನೋದು ಕೇಳಿವಿ, ಅಲ್ಲಿ ಮುಂದಾಗೆ ಒಬ್ರದ್ದು ಆಗೈತೆ ಅನ್ನೋದು ಕೇಳಿವಿ. ಅವು ಎರಡು ಯಾರಿಗೆ ಗೊತ್ತಿಲ್ಲ. ಕೆಲಸ ಮಾಡ್ತಕ್ಕಂತ ಗುತ್ತಿಗೆದಾರರು ತಾವು ಅಲ್ಲಿ ಬೋರ್ಡ್ ಹಾಕ್ಬೇಕು, ಅದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಎಷ್ಟು ವೆಚ್ಚದಲ್ಲಿ ಕೆಲಸ ನಡೆಯಕ್ ಕುಂತೈತಿ, ಎಷ್ಟು ಕೋಟಿಯಲ್ಲಿ ಕೆಲಸ ನಡೆಯಕ್ ಕುಂತೈತಿ ಅಂತೇಳಿ ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಮತ್ತು ಎಸ್ಟಿಮೇಟ್ ಕಾಪಿ ಪ್ರಕಾರ ಕೆಲಸ ಮಾಡಬೇಕು. ಎಸ್ಟಿಮೇಟ್ ಕಾಪಿ ಪ್ರಕಾರ ಕೆಲಸ ಮಾಡದೆ ಹೋದ ಸಮಯದಲ್ಲಿ ಮತ್ತು 3 ಗ್ರಾಮಸ್ಥರು ಸೇರಿ ಹೋರಾಟ ಮಾಡ್ತೀವಿ. ನನಗೂ ಅವ್ರ ಅಧಿಕಾರಿಗಳು ಇದು ವಿದ್ಯುದರಿಂದ ಟಾರ್ ರೇಟ್ ಹೆಚ್ಚಾಯ್ತು ಅದಕ್ಕೆ ಬಿಟ್ರು ಅಂತೇಳಿ, ವಿದ್ಯುತ್ ಶುರು ಆಗೋಕಿನ ಮುಂಚೆನೆ ಇದು 3-4 ತಿಂಗಳು ಅವರೆಲ್ಲ ರೋಲಿಂಗ್ ಮಾಡೋದು, ನೀರು ಹೊಡಿಯೋದು ಎಲ್ಲ ಮಾಡಿದ್ರು. ಅವರು ವಿದ್ಯುತ್ ಯಾವ ಹೇಳ್ತಾರ, ನಾವು ಈ 3 ಜನ ಹಳ್ಳಿಯವರು 1 ವರ್ಷದಿಂದನೂ ನಾವು ಇದು ಒಂಥರ ವನವಾಸ ಏನು ವಿದ್ಯುತ್ ನಾವು ಅನುಭವಿಸಿವಿ ಇದನ್ನ. ಬಟ್ ಅವರು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ನಿರ್ಲಕ್ಷ್ಯದಿಂದ ಇದು 1 8 ತಿಂಗಳು ವಿಳಂಬ ಆಯ್ತಾ ಅಂತ ಹೇಳಿ ನಮ್ಮ ಎಲ್ಲಾ ಜನರಿಗೂ ಮೇಲ್ನೋಟಕ್ಕೆ ಗೊತ್ತಾಗುತ್ತಾ. ಇದು ತೊಂದರೆ ಕೊಟ್ಟು ನಮ್ಮನ್ನ ಎಚ್ಚರಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ರೀ. ಚಲೋ ಮಾಡ್ಲಿಕ್ಕಂದ್ರ 4 ಊರನವ್ರು ಸೇರಿ ಉಗ್ರವಾದ ಹೋರಾಟ ಮಾಡ್ತಾರೆ. ಅದನ್ನ ನೀವು ಅದನ್ನ ಅರ್ಥ ಮಾಡ್ಕೊಂಡು ಇದು ನಮ್ಮ ವೈಯಕ್ತಿಕ ಅಲ್ಲಿದು, ನಮ್ಮ ವೈಯಕ್ತಿಕ ಅಲ್ಲಿದು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ಮುಖಂಡರುಗಳಾದ ಗುರುಸಿದ್ದಪ್ಪ ಗೌಡರ, ಅಶೋಕ ಹಗರಗುಂಡ, ವೀರೇಶ ಬಿರಾದಾರ, ಮಲ್ಲಿಕಾರ್ಜುನ ಬಿರಾದಾರ, ಇಮ್ತಿಯಾಜ್ ಉಪನಾಳ, ಅಪ್ಪಣ್ಣ ದನ್ನೂರ, ಸಂಗಯ್ಯ ಹಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲಾಖೆಯ ಪರವಾಗಿ ಎಇಇ ಎಬಿ ರೆಡ್ಡಿ, ಎಫ್ಟಿಎಸ್ ರಮೇಶ ಬಿರಾದಾರ, ಜೆಇ ಸುನಿಲ್ ನಾಯಕ, ಜೆಇ ಬಸವರಾಜ ಬಾವಿ ಹಾಗೂ ಎಇ ಎಚ್ಆರ್ ಢವಳಗಿಯವರು ಸ್ಥಳದಲ್ಲಿದ್ದು ಕಾಮಗಾರಿಯ ಉಸ್ತುವಾರಿ ವಹಿಸಿದ್ದರು.